ರೇಣುಕಾಸ್ವಾಮಿಯ ಕೊಲೆ ಆರೋಪವನ್ನು ಎದುರಿಸಿರುವ ದರ್ಶನ್ ಒಂದ್ ಕಡೆ ಡೆವಿಲ್ ಶೂಟಿಂಗ್ ನಲ್ಲಿ ಹಾಯಾಗಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ವಿಚಾರದ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ. ದರ್ಶನ್ ಅವರಿಗೆ ಇವತ್ತಿನ ಈ ಗುರುವಾರ ಬಿಗ್ಗೆಸ್ಟ್ ಡೇ. ಅವರ ಇಡೀ ನಟನ ಮತ್ತು ಅವರ ಜೀವನ ಈ ಎರಡೂ ವಿಚಾರಗಳಲ್ಲಿ ಇವತ್ತಿನ ದಿನ ಬಹಳ ಪ್ರಮುಖವಾದಂತ ದಿನ. ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ವಾದ ಪ್ರತಿವಾದ. 7 ಜನರ ಜಾಮೀನು ರದ್ದುಪಡಿಸೋದಕ್ಕೆ ಅರ್ಜಿ ಇದೆಯಾ, 7 ಜನರ ಅರ್ಜಿ ನಮ್ಮ ಮುಂದೆ ಇದೆಯಾ ಅಂತ ಪ್ರಶ್ನೆ ಮಾಡಿದೆ ಪೀಠ. ಅದಕ್ಕೆ ದರ್ಶನ್ ಮತ್ತು ಆರೋಪಿಗಳ ಪರ ವಕೀಲ ಲೂತ್ರಾ ಹೌದು 7 ಜನರದ್ದು ಇಲ್ಲಿದೆ ಮತ್ತು ಈ ಕೇಸ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಜನ ಬಂಧಿತರ ಇನ್ವಾಲ್ವ್ಮೆಂಟ್ ನ ಕುರಿತಂತೆ, ಬಂಧಿತರು ಮತ್ತು ಪ್ರಮುಖ ಆರೋಪಿಯ ನಡುವಿನ ಸಂಬಂಧಗಳ ಕುರಿತಂತೆ ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ದರ್ಶನ್ ಪವಿತ್ರ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ರು. 17 ಜನರಲ್ಲಿ 7 ಜನರ ಜಾಮೀನು ಮಾತ್ರ ರದ್ದು ಮಾಡಬೇಕಾ ಅಥವಾ 17 ಜನರದ್ದೂನ ಏನು ಅಂತ ಪೀಠ ಕೇಳ್ತು. ಅದಕ್ಕೆ ಇಲ್ಲ, ಈ ಮುಂದಿರುವ 7 ಜನರ ಜಾಮೀನು ರದ್ದಾಗಬೇಕು, 7 ಜನರ ಪರವಾಗಿ ನಾವು ಇವತ್ತಿದ್ದೀವಿ ಇಲ್ಲಿ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಮತ್ತು ಈ ಕೇಸ್ನ ಹಿನ್ನೆಲೆಯನ್ನು ಹೇಳ್ತಿದ್ದಾರೆ. ಹೇಗಾಯ್ತು, ಯಾಕಾಯ್ತು, ಏನೇನಾಯ್ತು ಅನ್ನೋದ್ರ ಬಗ್ಗೆ. ದರ್ಶನ್ ಪವಿತ್ರ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ರು. ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ಪವಿತ್ರ ಗೌಡ ಅವರಿಗೆ ಏನೋ ಮೆಸೇಜ್ ಮಾಡಿದ್ದನ್ನ ಪವನ್ಗೆ ಪವಿತ್ರ ಗೌಡ ತಿಳಿಸ್ತಾರೆ, ಇವನನ್ನ ವಿಚಾರಿಸ್ಕೊಳ್ಳಿ ಅಂತ. ಪವನ್ ಅದನ್ನು ದರ್ಶನಕ್ಕೆ ತಿಳಿಸ್ತಾರೆ. ದರ್ಶನ್ ತನ್ನ ಇತರೆ ಸ್ನೇಹಿತರು, ಈ ಪ್ರಕರಣದಲ್ಲಿ ಆರೋಪಿತರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಕೂರಿಸ್ಕೊಂಡು ಅವನನ್ನ ಕರ್ಕೊಂಡು ಬನ್ನಿ, ಅವನನ್ನ ಎತ್ತಾಕೊಂಡು ಬನ್ನಿ ಅಂತ ಕಿಡ್ನಾಪ್ ಮಾಡುವಂತೆ ಸೂಚನೆ ಕೊಡ್ತಾರೆ. ಅದೆಲ್ಲ ಆಗಿದೆಯಲ್ಲ, ಅದರ ಸಾಂದರ್ಭಿಕ ಸಾಕ್ಷಿ ಆಧಾರದ ಮೇಲೆ ಕೇಸ್ ದಾಖಲಾಗಿದೆಯಾ ಅಂತ ಜಡ್ಜ್ ಪ್ರಶ್ನೆ ಎತ್ತಿದ್ದಾರೆ. ಸರ್ಕಾರದ ಪರ ವಕೀಲರಿಗೆ ಕೊಲೆ ಹಿಂದಿನ ಉದ್ದೇಶ ಏನು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಆಗಿದ್ದ. ದರ್ಶನ್ ಫ್ಯಾನ್ ಆಗಿದ್ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನ ಕಳುಹಿಸ್ತಾ ಇದ್ದ. ಈ ಎಲ್ಲ ವಿಚಾರಗಳಿಗೆ ಸಾಕ್ಷಿ ಇದೆ, ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿದೀವಿ, ಚಾರ್ಜ್ ಶೀಟ್ ನಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿದೀವಿ ಅಂತ ಸರ್ಕಾರದ ಪರ ವಕೀಲರು ಅದನ್ನ ಸ್ಪಷ್ಟನೆ ಕೊಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದೆ. ಇಲ್ಲಿ ಕೇವಲ ಬೇಲು ಹೈಕೋರ್ಟ್ ಅಲ್ಲಿ ಕೊಟ್ಟರು, ಅದು ಯಾವ ಗ್ರೌಂಡ್ಸ್ ಅಲ್ಲಿ ಕೊಟ್ಟರು ಆ ವಿಚಾರ ಮಾತ್ರ ಅಲ್ಲ, ಪ್ರಕರಣದ ಹಿನ್ನೆಲೆಗಳನ್ನು ಕೂಡ ಪೀಠ ಕೇಳಿಸ್ಕೊಳ್ಳುತ್ತೆ. ಈ ಪ್ರಕರಣದಲ್ಲಿ ಯಾರ್ಯಾರ ಸಹಭಾಗಿತ್ವ ಏನು ಅನ್ನೋದ್ರ ಬಗ್ಗೆ, ಸಹಭಾಗಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರುತ್ತೆ. ಈಗ ಹಿಂದೆ ಏನಾಯ್ತು ಅನ್ನೋದ್ರ ಬಗ್ಗೆ ದರ್ಶನ್ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಇಬ್ರು ಕೂಡ ನ್ಯಾಯಪೀಠದ ಗಮನಕ್ಕೆ ತರ್ತಿದ್ದಾರೆ. ಆಗಲೇ ಹೇಳ್ದಂಗೆ ಅವನನ್ನು ಕಿಡ್ನಾಪ್ ಮಾಡ್ಕೊಂಡು ಬರೋವರೆಗೂ ಪ್ಲಾನ್ ಆಯಿತು. ಕಿಡ್ನಾಪ್ ಮಾಡ್ಕೊಂಡು ಬಂದ ಮೇಲೆ ಅವನನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಇರಿಸಲಾಯಿತು. ಪಟ್ಟಣಗೆರೆ ಶೆಡ್ನಲ್ಲಿ ಇರಿಸಿದಂಥ ಸಂದರ್ಭದಲ್ಲಿ ಅವ್ನು ಕರ್ಕೊಂಡ್ ಬಂದಿದ್ದೀವಿ ಅಂತ ದರ್ಶನ್ ಮತ್ತು ಪವಿತ್ರಾಗೆ ಮೆಸೇಜ್ ಹೋಗುತ್ತೆ. ಅವರು ಇಬ್ಬರು ದರ್ಶನ್ ಪವಿತ್ರ ಗೌಡರ ಮನೆಗೆ ಹೋಗಿ ಪವಿತ್ರ ಗೌಡ ಅವರನ್ನ ದರ್ಶನ್ ಅವರೇ ಅವರ ಕಾರಲ್ಲಿ ಕೂರಿಸ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಅಲ್ಲಿ ಅವನ ಮೇಲೆ ಹಲ್ಲೆ ಆಗುತ್ತೆ. ಪವಿತ್ರ ಗೌಡ ಚಪ್ಪಲಿ ನೋಡಿದ್ದಾರೆ. ದರ್ಶನ್ ಕೂಡ ಅವರಿಗೆ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ಅವರ ಸಹವರ್ತಿಗಳು ಕೂಡ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ಅವನು ಸತ್ತಿದ್ದಾನೆ. ಸತ್ತ ಮೇಲೆ ಅವನನ್ನು ಎಸ್ತಿದ್ದಾರೆ, ಅರೆಸ್ಟ್ ಆದ್ರು. ಆಮೇಲೆ ಬೆನ್ನೋವು ಅಂತಂದ್ರು, ಮೆಡಿಕಲ್ ಬೇಲು ಅಂತಂದ್ರು, ಮೆಡಿಕಲ್ ಬೇಲ್ ಒಂದು ಇಂಟ್ರೀಮ್ ಬೇಲ್ ತಗೊಂಡ್ರು. ಇಂಟ್ರೀಮ್ ಬೇಲಲ್ಲಿ ಆಪರೇಷನ್ ಆಗಬೇಕು ಅಂತಂದ್ರು. ಬಟ್ ರೆಗ್ಯುಲರ್ ಬೇಲ್ಗೂ ಕೂಡ ನಡುವೆ ಅಪ್ಲೈ ಮಾಡಿಕೊಂಡ್ರು. ರೆಗ್ಯುಲರ್ ಬೇಲು ಕೂಡ ಸಿಕ್ತು. ಆಮೇಲೆ ಆಸ್ಪತ್ರೆಯಿಂದ ಮಾರನೇ ದಿನ ಡಿಸ್ಚಾರ್ಜ್ ಆದವರು ಆಸ್ಪತ್ರೆ ಕಡೆ ತಲೆ ಹಾಕಿಲ್ಲ. ಅಥವಾ ಅವ್ರೇನೋ ಹೇಳಿದ್ರಲ್ಲ, ಅರ್ಜೆಂಟ್ ಇದೆ, ಅರ್ಜೆಂಟ್ ಆಗಿ ಆಪರೇಷನ್ ಆಗಬೇಕು, ಅದು ಮಾಡಿಲ್ಲ, ಅದ್ರ ಅರ್ಜೆನ್ಸಿ ಇಲ್ಲ, ಈಗ ಇಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ಕೋತೀವಿ, ಫಿಸಿಯೋ ಮಾಡ್ಕೋತೀವಿ ಅಂತ ಹೇಳ್ತಾ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನೇ ಮುಗಿಸ್ಬಿಟ್ಟಿದ್ದಾರೆ. ಈಗ 1-2-3 ಸಾಂಗ್ ರೆಕಾರ್ಡಿಂಗ್ ಬಾಕಿ ಇದೆ. ಅದಕ್ಕೋಸ್ಕರ ಥೈಲ್ಯಾಂಡ್ ನಲ್ಲಿದ್ದಾರೆ. ಇಲ್ಲಿವರೆಗೆ ಏನೇನು ಆಯ್ತು ಅನ್ನೋದನ್ನ ದರ್ಶನ್ ಮತ್ತು ಸರ್ಕಾರದ ಪರ ವಕೀಲರು ಅವರವರ ಆಂಗಲ್ಗಳಲ್ಲಿ ಅವರವರ ಕಕ್ಷಿದಾರರಿಗೆ ಸಹಾಯ ಆಗೋ ರೀತಿಯಲ್ಲಿ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಜಡ್ಜ್ ವಿವೇಚನೆ, ಕ್ಯಾನ್ಸಲ್ ಮಾಡಬೇಕಾ ಬೇಡವಾ ಅನ್ನೋದು. ಬಟ್ ಏನೇನು FIR ನಲ್ಲಿದೆ, ಚಾರ್ಜ್ ಶೀಟ್ ನಲ್ಲಿದೆ, ಆ ಎಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಹೈಕೋರ್ಟ್ ನಲ್ಲಾಗಿರೋ ವಾದ ಪ್ರತಿವಾದ, ಅಲ್ಲಿ ಕೊಟ್ಟಿರುವಂತ ಬೇಲ್, ಅದರ ಗ್ರೌಂಡ್ಸ್, ಅದರ ಮೇಲೆ ಮಾತ್ರ ಅಲ್ಲ ನಡೀತಿರೋದು ಇಲ್ಲಿ ವಿಚಾರಣೆ. ಪ್ರಕರಣದ ವಿಚಾರಣೆ ಕೂಡ ನಡೀತಿದೆ. ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದನ್ನ ಕೂಡ ಜಡ್ಜ್ ಗಮನಿಸ್ತಿದ್ದಾರೆ. ದರ್ಶನ್ ಫೇಮಸ್ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಡಕ್ಕಾಗಲ್ಲ, ಅಥವಾ ದರ್ಶನ್ ಮೇಲೆ ಯಾರೋ ಒಂದಿಷ್ಟು
ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ, ಅವ್ರಿಗೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ದರ್ಶನ್ಗೆ ಬೇಲ್ ಕೊಡೋದಕ್ಕಾಗೋದಿಲ್ಲ. ಅವರು ಪ್ರಭಾವಿ, ಹಿಂದೆ ಅವರ ಮೇಲೆ ಕ್ರಿಮಿನಲ್ ವಿಚಾರಗಳಿದೆ. ಅದಲ್ಲದೆ ಈ ಪ್ರಕರಣಕ್ಕೆ ಪರ್ಟಿಕ್ಯುಲರ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಂದ್ರೆ ಸಾಕ್ಷಿನಾಶ ಮಾಡೋ ಎಲ್ಲ ಪ್ರಯತ್ನ ಮಾಡ್ತಾರೆ. 3 ಜನರನ್ನ ತಗೊಂಬಂದು ಸರೆಂಡರ್ ಮಾಡಿಸ್ತಾರೆ. ಆಮೇಲೆ ಅವರನ್ನ ಸಪರೇಟ್ ಆಗಿ ವಿಚಾರಣೆ ಮಾಡಿದಾಗ ಅವ್ರು ಕೊಲೆ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಹಂಗಾದ್ರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಟೆಸ್ಟ್ ಮಾಡಿದಾಗ ದರ್ಶನ್ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಪ್ಲಾನ್ ಮಾಡಿ ಒಂದು ಕೊಲೆ ಮಾಡಿದ್ದಾರೆ. ಇಷ್ಟೆಲ್ಲ ಕೊಲೆಗೆ ಸಂಚನ್ನು ರೂಪಿಸಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ, ಕೊಲೆ ಮಾಡಿ ಸಾಕ್ಷಿನಾಶ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವನ್ನ ಮಾಡಿರೋದ್ರಿಂದ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ. ಈಗ A1, A2, A6, A7, A11, A12, A14 ಇಷ್ಟು ಜನರದ್ದು ಜಾಮೀನು ರದ್ದತಿಗೆ ಹಾಕೊಂಡಿರೋದು ಅಪ್ಲಿಕೇಶನ್ಸ್ಗಳ ಸಂಖ್ಯೆ. ಅದರಲ್ಲಿ ಅವರವರ ಸಹಭಾಗಿತ್ವ ಮತ್ತು ಸಂಬಂಧದ ಬಗ್ಗೆ ಪ್ರಶ್ನೆ ಆಗ್ತದೆ. ಯಾರ್ಯಾರ ಬಂಧನ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗ್ತದೆ. ಹೇಗೆ ಯಾರ್ಯಾರನ್ನ ಯಾಕೆ ಬಂಧನ ಮಾಡಿದ್ರು? A1 ಪವಿತ್ರ ಗೌಡ ಅವರು ಈ ಕೇಸ್ನ ಡೈರೆಕ್ಟ್ ರೂವಾರಿ. ಅವರು ತಗೊಂಡೋಗಿ ಮೆಸೇಜನ್ನು ಪವನ್ಗೆ ತಿಳಿಸಿರೋದ್ರಿಂದಲೇ ಇಷ್ಟೆಲ್ಲ ಸೀನ್ಸ್ ನಡೀತು. A2 ದರ್ಶನ್, ಯಾಕಂದ್ರೆ ಅವರನ್ನ ಕರ್ಕೊಂಡು ಬರೋದು, ಇಲ್ಲಿ ಕರ್ಕೊಂಡ್ಬಂದು ಕೂಡಾಕೊಂಡು ಅದನ್ನು ಹೊಡೆಯೋದು, ಎಲ್ಲ ಪ್ಲಾನ್ಗಳನ್ನು ಮಾಡಿದ್ರು ಅಂತ. A3 ಪವನ್, ಯಾರಿ ಪವನ್ನು ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವ, ದರ್ಶನ್ಗೂ ಆಪ್ತ. ಅಫ್ಕೋರ್ಸ್ ದರ್ಶನ್ ಮನೆ ಈಗ ಅವ್ರ ಕಡೆಯವರೇ ಹೇಳ್ದಂಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ದರ್ಶನ್ ಪವಿತ್ರ ಅವರ ಮನೆಯ ಕೆಲಸಗಾರ. ಆತನಿಂದ ದರ್ಶನ್ಗೆ ವಿಚಾರ ತಿಳಿಯುತ್ತೆ. ಹಾಗಾಗಿ A3 ಪವನ್, A4, A5, A6, ಆ ರೀತಿಯಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಏನೇನು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರು ಹೆಂಗೆ ಈ ಪ್ರಕರಣದಲ್ಲಿ ಭಾಗಿಯಾದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣವನ್ನ ಕಣ್ಣಾರೆ ಕಂಡಿರೋರಿದ್ದಾರಾ? ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರಾ? ಹೌದು, ಒಬ್ಬನ ಹೇಳಿಕೆಯನ್ನು 7 ದಿನಗಳಲ್ಲಿ ದಾಖಲು ಮಾಡಿದ್ದೀವಿ. ಇನ್ನೊಬ್ಬ ಇದ್ದಾನೆ, ಅವನ ಹೇಳಿಕೆಯನ್ನು 20 ದಿನಗಳಲ್ಲಿ ದಾಖಲು ಮಾಡಿದ್ದೀವಿ. 7 ದಿನದಲ್ಲಿ ಕಿರಣ್ ಅನ್ನೋನು ಹೇಳಿದ್ದಾನೆ, 12ನೇ ದಿನದಲ್ಲಿ 12 ದಿನಗಳ ನಂತರ ಪುನೀತ್ ಅನ್ನೋನು ಹೇಳಿದ್ದಾನೆ. ಅವನೇನೇನು ಹೇಳಿದ್ದಾನೆ ಅನ್ನೋದನ್ನು ಕೂಡ ಜಡ್ಜ್ ಮುಂದೆ, ನ್ಯಾಯಪೀಠದ ಮುಂದೆ ವಿವರಿಸಲಾಗ್ತಾ ಇದೆ. ಆದರೆ ದರ್ಶನ್ ಫೇಮಸ್ಸು, ದರ್ಶನ್ ಸಿನಿಮಾ ಮಾಡಿದ್ದಾರೆ, ದರ್ಶನ್ ಅವ್ರದ್ದು ಬುಲ್ಬುಲ್ ನೋಡಿದ್ದೀರಾ, ದರ್ಶನ್ ಅವ್ರದ್ದು ಐರಾವತ ನೋಡಿದ್ದೀರಾ, ಅದ್ರಲ್ಲಿ ಅವ್ರು ಹೆಂಗೆ ಖಡಕ್ ಪೊಲೀಸ್ ಗೊತ್ತಾ ಅಂತೆಲ್ಲ ಕೇಳಿದ್ರೆ ಅದು ನ್ಯಾಯಪೀಠದ ಮುಂದೆ ಲೆಕ್ಕಕ್ಕೆ ಬರಲ್ಲ. ತೆರೆ ಮೇಲಿದ್ದಂಥ ದರ್ಶನ್, ಐರಾವತದಲ್ಲಿದ್ದಂಥ ದರ್ಶನ್ ಅದೇ ರೀತಿಯಲ್ಲಿ ಹೊರಗಡೆ ಇದ್ದಿದ್ರೆ ಆಗ ಅದು ಮ್ಯಾಟ್ರ್ ಆಗ್ತಿತ್ತು. ಆ ರೀತಿ ಇಲ್ಲ, ವ್ಯತಿರಿಕ್ತವಾಗಿದ್ದಾರೆ ಅನ್ನೋದಿದೆಯಲ್ಲ. ನೀವು ಯಾರಾದರೂ ಏನು ಮಾಡಿರೋದು ಕಾನೂನನ್ನ ಮೀರಿ, ಕಾನೂನನ್ನು ಉಲ್ಲಂಘಿಸಿ. ಹಾಗಾಗಿ ನೀವೇನೇ ಮಾಡಿದ್ರು ನೀವು ದರ್ಶನ್ ಅವರು ಅವರ ಅಭಿಮಾನಿಗಳ ದೊಡ್ಡ ಜನ ಇದ್ದಾರೆ, ಅವರ ಅಭಿಮಾನಿಗಳ ಸಾಗರ ಇದೆ. ಇವರು ಒಂದಿಷ್ಟು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಅಂದರೆ ದರ್ಶನ್ ಅಂದರೆ ಸ್ಯಾಂಡಲ್ವುಡ್ಡು ಆಗಿದ್ರೂ ನ್ಯಾಯಪೀಠ ಅದನ್ನು ಕನ್ಸಿಡರ್ ಮಾಡಲ್ಲ, ಮಾಡಬೇಕಂತ ಇಲ್ಲ. ಮತ್ತು ಅದು ನೋವೇರ್ ಮ್ಯಾಟರ್ಸ್, ಎಲ್ಲಿಗೂ ಕನೆಕ್ಟ್ ಆಗಲ್ಲ. ಮಾಡಿದ್ಯಾ ಏನು ಒಂದು ಕೊಲೆ ಮಾಡಿದ್ಯಾ, ಕೊಲೆ ಜೊತೆಗೆ ಒಬ್ಬನನ್ನು ಕಿಡ್ನಾಪ್ ಮಾಡಿದ್ಯಾ, ಕಿಡ್ನಾಪ್ ಮಾಡ್ಕೊಂಡು ಬಂದು ಆತನನ್ನು ಕೂಡಾಕಿದ್ಯಾ, ಅವನನ್ನು ಹೊಡೆದಿದ್ದೀಯಾ, ಅವನನ್ನು ಕೊಂದಿದ್ದೀಯಾ, ಆಮೇಲೆ ಅವನ ಬಾಡಿಯನ್ನು ಬಿಸಾಡಿಸಿದೀಯಾ, ಯಾರೋ ಮಾಡಿರೋದು ಅಂತ ತೋರಿಸ್ಕೊಳ್ಳೋದಕ್ಕೆ 4 ಜನರನ್ನು ಕರ್ಕೊಂಡ್ಬಂದು ಸರೆಂಡರ್ ಮಾಡಿಸಿದ್ದೀರಾ. ಸೊ ಇದೆಲ್ಲ ನಿಮ್ಮ ಮೇಲಿರೋ ಆರೋಪ. ಹಾಗಾಗಿ ಜಸ್ಟ್ ಒನ್ ಕೇಸ್, ಒಂದೇನೋ ಕೊಲೆ, ಅದೊಂದಕ್ಕೆ ಮಾತ್ರ ದರ್ಶನ್ ಬಂಧನ. ರೇಣುಕಾಸ್ವಾಮಿನ ಕೊಂದಿದ್ದೇ ದರ್ಶನ್ ಅವರ ಬಂಧನಕ್ಕೆ ಕಾರಣ ಅಂತಂದ್ರೆ ಕೇವಲ ಅದೊಂದು ಮಾತ್ರ ಅಲ್ಲ, ಉಳಿದಂತೆ ಸುಮಾರಿದೆ. ಅದನ್ನು ಕಣ್ಣಾರೆ ಕಂಡವರಿದ್ದಾರೆ. ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಸ್ಥಳ ಮಹಜರ್ ನಡೆದಿದೆ. ಮಹಜರ್ ಅಂತಂದ್ರೆ ಏನು ಹೇಳಿ? ಅಲ್ಲಿ ಹೆಂಗೆ ಹೊಡೆದ್ರಿ, ಯಾವ ರೀತಿ ಹೊಡೆದ್ರಿ, ಎಲ್ಲಿದ್ದ, ಎಲ್ಲಿಗೆ ಕರ್ಕೊಂಬಂದು ಫಸ್ಟು ಅವನನ್ನು ತಳ್ಳಿದ್ರಿ, ಪವಿತ್ರ ಗೌಡ ಬಂದಾಗ ಅವನೆಲ್ಲಿದ್ದ, ಪವಿತ್ರ ಗೌಡ ಅವಳಿಗೆ ಏನು ಮಾಡ್ದ, ಇದನ್ನೆಲ್ಲ ರೀಕ್ರಿಯೇಟ್ ಮಾಡ್ತಾರೆ. ಸಿನಿಮಾ ಮಾಡಿದಾಗ ಮಾಡ್ತಾರೆ. ಯಾರ್ಯಾರು ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಯಾರ್ಯಾರ್ದಿದೆ ಅವ್ರದ್ದೆಲ್ಲರನ್ನ ನಿಲ್ಲಿಸ್ತಾರೆ. ನಾನಿಲ್ಲಿದ್ದೆ, ಇವ್ರು ಹಿಂಗೆ ಹೊಡೆದಾಗ ನಾನು ಹಿಂಗೆ ಹೊಡೆದೆ. ಎಸ್, ಅದೊಂದು ಮೆಮೊರಿ ಇರುತ್ತಲ್ಲ. ಮನುಷ್ಯನ ಜೀವನದ ಪ್ರಮುಖ ಘಟ್ಟಗಳು ಅವನ ಮನಸ್ಸಿನಲ್ಲಿ, ಅವನ ತಲೆನಲ್ಲಿ ಇರುತ್ತೆ. ಈ ಪ್ರತಿನಿತ್ಯ ಕೊಲೆ ಮಾಡೋರ ತಲೆನಲ್ಲಿ ಇರಲ್ಲ. ಅವ್ರಿಗೆ ಡೈಲಿ ಒಂದೊಂದು ಕೊಲೆ ಮಾಡಿರ್ತಾರೆ, ಯಾರನ್ನು ಹೆಂಗೆ ಕೊಂದೆ ಅಂತ ಗೊತ್ತಿರಲ್ಲ. ಅಥವಾ ನಶೆನಲ್ಲಿ ಕೊಲೆ ಮಾಡಿರೋರ್ಗೂ ಕೆಲವೊಂದು ಸಲ ಅವ್ರು ಹೆಂಗೆ ಕೊಂದ್ರು ಅನ್ನೋ ವಿಚಾರ ಗೊತ್ತಿರಲ್ಲ. ಆದರೆ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದು ಕೂಡ ಹಾಕಿ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಹೇಳಿ ಅವನಲ್ಲಿಂದ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದು ಇದೇ ರೇಣುಕಾಸ್ವಾಮಿ ದುಡ್ಡಲ್ಲೇ ಎಣ್ಣೆ ತಗೊಂಡು ಗಾಡೀಲಿ ಬರ್ತಾ ಎಣ್ಣೆ ಕುಡ್ಕೊಂಡು ಪಟ್ಟಣಗೆರೆ ಶೆಡ್ಡಿಗೆ ತಂದು ಹಾಕಿ ಅವನನ್ನು ವಿವಸ್ತ್ರ ಮಾಡಿ ಅವನಿಗೆ ಹಲ್ಲೆ ಮಾಡಿ ಅವನ ಕೈ ಮುಗಿದು ಬೇಡ್ಕೊಂಡು ಅಷ್ಟಾದರೂ ಬಿಡದೆ
ಹೆಂಗೆಂಗೋ ಹೊಡೆದಿದ್ದಾರೆ ಅನ್ನೋ ಚಾರ್ಜ್ ಶೀಟ್ನಲ್ಲಿ ಇದೆ ನೋಡಿ. ಆ ಚಾರ್ಜ್ ಶೀಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ಚಾರ್ಜ್ ಶೀಟನ್ನು ಹಲವು ಸಲ ನಾವು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಹಿಂದಿನ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕರೆ ಅದನ್ನು ನೋಡಿ. ಆ ಚಾರ್ಜ್ ಶೀಟಲ್ಲಿ ಕ್ಲಿಯರ್ ಆಗಿದೆ, 1.2 ಪಾಯಿಂಟ್ ಇದೆ, ಏನೇನಾಗಿದೆ, ಹೆಂಗೆ ಹೊಡೆದಿದ್ದಾರೆ ಎಲ್ಲವನ್ನ ಅದರಲ್ಲಿ ಬಹಳ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇನ್ಕ್ಲೂಡಿಂಗ್ CDR, ಯಾರ್ಯಾರು ಕಾಲ್ ಮಾಡಿದ್ರು, ಇದು ಕಟ್ಟು ಕಥೆನಾ, ಇದು ನಿಜ ಕಥೆನಾ, ನಾವಿದನ್ನು ವೈಭವೀಕರಿಸ್ತಾ ಇರೋದಾ, ಅಲ್ಲ ಅದು ನಡೆದಿರೋದೇ ಒಂದು ಸಿನಿಮಾ ಥರನಾ ಗೊತ್ತಾಗುತ್ತೆ. ಅಷ್ಟು ಸ್ಪಷ್ಟವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ. 4669 ಪುಟಗಳ ಚಾರ್ಜ್ ಶೀಟ್ ಅದಾಗಿದೆ. ಹಾಗಾಗಿ ಅದರಲ್ಲಿ ಯಾರ್ಯಾರು ಒಡನಾಟ ಏನೇನಿದೆ, ಡೀಟೇಲ್ಸ್ ಏನಿದೆ, ಸಾಕ್ಷಿ ಏನಿದೆ ಎಲ್ಲವನ್ನ ಈಗ ನ್ಯಾಯಪೀಠ ಆಲಿಸ್ತಾ ಇದೆ, ನೋಡ್ತಾ ಇದೆ. ಹೈಕೋರ್ಟ್ನಲ್ಲಿ ಬೇಲ್ ಆಗಿದ್ದು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮೊದಲ ಹಿಯರಿಂಗ್ ಆದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಕೊಟ್ಟಂಥ ಆರ್ಡರ್ ಅಥವಾ ಅವತ್ತಿನ ಸೂಚನೆಗಳೇನಿತ್ತಲ್ಲ, ಆ ಸೂಚನೆಗಳಂತೂ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ನ ಆ ಬೇಲ್ ಆರ್ಡರ್ ಮೇಲಿನ ಅಸಮಾಧಾನದ ರೂಪದಲ್ಲೇ ಕಾಣಿಸ್ತಾ ಇತ್ತು. ಹೆಂಗೆ ಬೇಲ್ ಕೊಟ್ಟರೆ ಗೊತ್ತಾಗ್ತಿಲ್ಲ, ಯಾವ ರೀತಿ ಇವ್ರಿಗೆ ಬೇಲ್ ಸಿಕ್ಕಿದೆ ಅರ್ಥ ಆಗ್ತಿಲ್ಲ ಅನ್ನೋ ರೀತಿಯಲ್ಲೇ ಇತ್ತು. ಈಗ ಸುಪ್ರೀಂ ಕೋರ್ಟ್ನ ಪೀಠದಲ್ಲಿ ಆಗ್ತಾ ಇರುವಂಥ ಈ ವಾದ ಪ್ರತಿವಾದ ದರ್ಶನ್ ಅವರ ಶೂಟಿಂಗನ್ನು ಕ್ಯಾನ್ಸಲ್ ಮಾಡಿಸ್ಬೋದು, ಅಥವಾ ದರ್ಶನ್ ಶೂಟಿಂಗ್ ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು. ವಾದ ಪ್ರತಿವಾದ, ಸಾಕ್ಷಿ, ಚಾರ್ಜ್ ಶೀಟ್ ಇವೆಲ್ಲದರ ಮೇಲೆ ಇದು ಅವಲಂಬಿತವಾಗಿರುತ್ತೆ ಮತ್ತು ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದು, ಪೀಠದ ವಿವೇಚನೆಗೆ ಬಿಟ್ಟಿದ್ದು. ಪೀಠ ನಿರ್ಧಾರ ಮಾಡುತ್ತೆ ಕಾನೂನು ಅಂಶಗಳನ್ನು ಪರಿಗಣಿಸಿ. ಅವರು ಸ್ಟಾರು, ಅವ್ರ ಮೇಲೆ ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋದನ್ನು ಪರಿಗಣಿಸಿ ಅಲ್ಲ, ಕಾನೂನು ಅಂಶಗಳ ಪ್ರಕಾರ ಇಲ್ಲ, ಈತ ಜೈಲಲ್ಲೇ ಇರಬೇಕು, ಈತ ಹೊರಗಡೆ ಇರೋದು ಸರಿಯಲ್ಲ, ಈತ ಹೊರಗಡೆ ಇದ್ರೆ ಈ ಪ್ರಕರಣದಲ್ಲಿ ಏನಾದರೂ ಮ್ಯಾನಿಪುಲೇಟ್ ಆಗುತ್ತೆ, ಈ ಪ್ರಕರಣದ ಸಾಕ್ಷಿಗಳನ್ನು ಹೆದರಿಸಬಹುದು. ಈಗ ದರ್ಶನ್ ಅವರ ವರ್ತನೆ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಅವ್ರ ವರ್ತನೆ ಹೇಗೆ, ಅವ್ರ ಫೋನಲ್ಲಿ ಹೆಂಗೆ ಮಾತಾಡ್ತಾರೆ, ಎದುರುಗಡೆ ಇದ್ದಾಗ ಹೆಂಗೆ ಮಾತಾಡ್ತಾರೆ, ಅವರು ಇಂಡೈರೆಕ್ಟಾಗಿ ಹೆಂಗೆ ಮಾತಾಡ್ತಾರೆ ನಿಮಗೆಲ್ಲ ಗೊತ್ತಲ್ಲ. ಆ ಇಂಡೈರೆಕ್ಟಾಗಿ ಮಾತಾಡೋದು ಕೇವಲ ಮೀಡಿಯಾ ಮೇಲೆ ಮಾತ್ರ ಆಗಿರಬೇಕಾ? ಮೀಡಿಯಾ ಮೇಲೆ ಮಾತ್ರ ಅಲ್ಲ ಇಂಡೈರೆಕ್ಟಾಗಿ ಮಾತಾಡೋದು, ಎಲ್ಲರ ಮೇಲೂ ಈ ರೀತಿ ಮಾತಾಡುವ ಸಾಧ್ಯತೆ ಇರುತ್ತಲ್ಲ. ಮನುಷ್ಯನ ವ್ಯಕ್ತಿತ್ವ ಅಲ್ವಾ ಅದು. ಸಾಕ್ಷಿಗಳಿದ್ದಾರೆ, ಸಾಕ್ಷಿ ಚಿಕ್ಕಣ್ಣ ಇದ್ದಾರೆ, 164 ಆಗಿದೆ ಅವ್ರದ್ದು, ಇನ್ನೂ ಸೇರಿದಂತೆ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಇವ್ರು ಹೊರಗಡೆ ಬಂದ ಮೇಲೆ ಆರಾಮಾಗಿ ಭೇಟಿ ಮಾಡಿಕೊಂಡು ಅವ್ರ ಜೊತೆ ಸಿನಿಮಾ ಶೂಟಿಂಗೋ ಅಥವಾ ಊಟನೋ ಅಥವಾ ಮಗದೊಂದು ಏನೋ ಮಾಡ್ಕೊಂಡಿದ್ರೆ ಸಾಕ್ಷಿ ಮೇಲೆ ಪ್ರಭಾವ ಬೀರಲ್ವಾ? ಕೊನೆಗಿಲ್ಲಪ್ಪ ನಾವು ಹೇಳೇ ಇಲ್ಲ ಹಿಂಗೆ ಅಂತ ಅಂದ್ಬಿಟ್ರೆ ದರ್ಶನ್ ಭಯಕ್ಕೆ ಚಿಕ್ಕಣ್ಣ ಅವ್ರನ್ನ ಬಿಡಿ, ಬೇರೆ ಬೇರೆ ಸಾಕ್ಷಿಗಳಿದಾರಲ್ಲ, ಅಥವಾ ಈ ಪ್ರಕರಣದ ಉಳಿದ ಆರೋಪಿಗಳು ಕೂಡ ಹೊರಗಡೆ ಇದ್ದಾರಲ್ಲ, ಅವರೆಲ್ಲರನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇವ್ರು ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಬಂದು ಇಲ್ಲಿ ಕೂಡಾಕಿ ಹೊಡೆಯೋಕ್ಕೆ ಸಾಮರ್ಥ್ಯ ಇರೋರು ಹೆದರ್ಸಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಯೂ ಕೂಡ ಜಡ್ಜ್ ಮುಂದೆ ಉಲ್ಲೇಖ ಮಾಡಲಾಗತ್ತೆ. ಹಾಗಾಗಿ ಯಾಕೆ ಇವ್ರಿಗೆ ಜಾಮೀನು ರದ್ದು ಮಾಡಬೇಕು, ಯಾಕೆ ಇವ್ರನ್ನ ಹೊರಗಡೆ ಇಡೋದು ಸೇಫ್ ಅಲ್ಲ, ಹೊರಗಡೆ ಇಟ್ಟರೆ ಏನೇನು ಮಾಡ್ತಾರೆ ಇವರು ಅನ್ನೋದನ್ನು ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ರೆ, ಇಲ್ಲ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಬಿಡಿ, ಇಲ್ಲಿ ನೋಡಿ ಇವರು ಹಿಂಗಿದೆ, ಇದು ಯಾರೋ ಮಾಡಿರೋದು, ದರ್ಶನ್ ಏನು ಭಾಳ ಗಂಭೀರವಾಗೆಲ್ಲ ಹೊಡೆದಿಲ್ಲ, ದರ್ಶನ್ ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ, ಅದು ಅವ್ರ ಜೊತೆಗಿದ್ದವರು ಅಕ್ಕಪಕ್ಕದಲ್ಲಿ ಇದ್ರಲ್ಲ ಅವ್ರು ಮಾಡಿರೋದು, ದರ್ಶನ್ ಏನು ಮಾಡಿದ್ದಾರೆ, ಒಂದೇಟು ಹಿಂಗೆ ಹೊಡೆದಿದ್ದಾರೆ ನೋಡಿ ಇಷ್ಟೇ. ಈ ಸಾಕ್ಷಿಗಳೆಲ್ಲ ಇದೆಲ್ಲ ಕ್ರಿಯೇಟೆಡ್, ಇದೆಲ್ಲ ಫೇಕು, ಇದನ್ನು ನಾವು ಹೈಕೋರ್ಟ್ನಲ್ಲೂ ಹೇಳಿದ್ವಿ, ಅದಕ್ಕೆ ನಮಗೆ ಬೇಲಾಗಿತ್ತು, ಈಗಲೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಹೇಳಬಹುದು, ಹೇಳುವ ಸಾಧ್ಯತೆಗಳಿದೆ, ಹೇಳೋದಕ್ಕೆ ಅವರು ಸರ್ವ ಸ್ವತಂತ್ರರು. ಆದರೆ ಒಂದು ವೇಳೆ ಇವತ್ತು ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮುಂದೇನು, ದರ್ಶನ್ ಅವರ ಸಿನಿಮಾ ಏನು? ಪ್ರಾಬಬ್ಲಿ ಅವರು ಈಗಾಗಲೇ ಥೈಲ್ಯಾಂಡ್ನಲ್ಲಿ ಇರೋದ್ರಿಂದ ಬರೋದಕ್ಕೊಂದು ಸಮಯ ಅವಕಾಶ ಕೇಳಬಹುದು. 15 ದಿನ ಅವ್ರು ಕೇಳೋದಕ್ಕೆ ಹಕ್ಕಿದೆ, 45 ದಿನ ಕೊಡಿ ಅಂದ್ರೂ ಕೇಳಬಹುದು. ಆದರೆ ನ್ಯಾಯಪೀಠ ನಿರ್ಧಾರ ಮಾಡುತ್ತೆ ಅವ್ರಿಗೆ 45 ದಿನ ಅವಕಾಶ ಕೊಡಬೇಕಾ, 15 ದಿನ ಅವಕಾಶ ಕೊಡಬೇಕಾ, 5 ದಿನ ಕೊಡಬೇಕಾ, ಅಲ್ಲ ನಾಳೆನೇ ಬನ್ನಿ ನೀವು ಅಂತ ಹೇಳುತ್ತಾ, ಎಲ್ಲವೂ ಕೂಡ ನ್ಯಾಯಪೀಠದ ವಿವೇಚನೆ. ಒಂದ್ಸಲ ಬಂದರು, ಒಂದ್ಸಲ ಅವರನ್ನ ಕೋರ್ಟ್ ಮುಖಾಂತರ ಸರೆಂಡರ್ ಆದರು, ವಾಪಸ್ ಅವರನ್ನ ಜೈಲಿಗೆ ಬಳ್ಳಾರಿ ಕರ್ಕೊಂಡು ಹೋಗ್ತಾರೋ ಪರಪನಗರ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಗೊತ್ತಾಗತ್ತೆ ಬಿಡಿ. ಒಂದು ವೇಳೆ ಇಫ್ ಇನ್ ಕೇಸ್ ಅನ್ನೋದು ಹೇಳ್ತಾರೋ, ಒಂದು ವೇಳೆ ಆ ರೀತಿ ಒಳಗಡೆ ಹೋದರೆ ಪ್ರಾಬಬ್ಲಿ ಟ್ರಯಲ್ ಮುಗಿಯೋವರೆಗೂ ದರ್ಶನ್ ಹೊರಗಡೆ ಬರುವ ಸಾಧ್ಯತೆಗಳು ಭಾಳ ಕಡಿಮೆ. ಟ್ರಯಲ್ ಎಷ್ಟು ದಿನ ಆಗುತ್ತೆ ಮುಗಿಯೋದಕ್ಕೆ ಗೊತ್ತಿಲ್ಲ, ಭಾಳಷ್ಟು ದಿನ ಆಗ್ಬೋದು, ವರ್ಷಗಳೇ ಆಗ್ಬೋದು, ಅಲ್ವ ತಿಂಗಳುಗಳಲ್ಲೇ ಮುಗಿಬೋದು. ದಿನಗಳ ಲೆಕ್ಕಾಚಾರದಲ್ಲಿ ಮುಗಿದ್ರೆ ಸಾಧ್ಯತೆಗಳು ಭಾಳ ಕಡಿಮೆ, ಆದರೂ ತಿಂಗಳುಗಳಂತೂ ಬೇಕು, ವರ್ಷಗಳಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟೂ ದಿನಾನು ದರ್ಶನ್ ಮತ್ತೆ ಕಂಬಿಗಳ ಹಿಂದೆ ಹೋಗುವ ಸಾಧ್ಯತೆ ಇದೆ. ಮತ್ತವರಿಗೆ ಮುಂದಿನ 6 ತಿಂಗಳಂತೂ ಮತ್ತೆ ಬೇಲ್ ಪಡೆಯೋಕೆ ಅವಕಾಶ ಇರೋದಿಲ್ಲ. ಅಟ್ಲೀಸ್ಟ್ 6 ತಿಂಗಳಾದಮೇಲೆ ಟ್ರಯಲ್ಸ್ ಮುಗಿದ ಮೇಲೆ ಆಯಿತು, ಸಾಕ್ಷಿಗಳ ವಿಚಾರಣೆ ಎಲ್ಲ ಆಗಿದೆ,
ಎಲ್ಲ ವಿಚಾರಣೆಗಳನ್ನು ಮುಗಿಸಿದ್ದೀವಿ ಕೋರ್ಟು, ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳುಗಳ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆದೇಶವನ್ನು ಹೊರಡಿಸ್ತೀವಿ ಅನ್ನೋ ಸಂದರ್ಭದಲ್ಲಿ ಒನ್ಸ್ ಅಗೇನ್ ನ್ಯಾಯಾಂಗ ಬಂಧನಕ್ಕೂ ಕೊಡಬಹುದು. ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಲ್ಲ ಅಂತಂದರೆ ಆಯ್ತು ನೀವು ಹೊರಗಡೆ ಇರಿ, ನಿಮ್ಮ ಜಡ್ಜ್ಮೆಂಟ್ ಬಂದ ಮೇಲೆ ನಿಮ್ದೇನು ಅಂತ ಹೇಳಿ ನಾವು ಹೇಳ್ತೀವಿ ಅಂತಾನು ಹೇಳಬಹುದು, ಕೋರ್ಟ್ ವಿವೇಚನೆ. ಬಟ್ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅವರ ಜಾಮೀನು ರದ್ದು ಆಯಿತು ಅಂತಂದರೆ ಆ ಸುಪ್ರೀಂ ಕೋರ್ಟ್ನ ಜಾಮೀನು ರದ್ದತಿ ಇದೆಯಲ್ಲ, ಅದು ದರ್ಶನ್ ಅವರ 2025 ಕೂಡ ಆಸ್ ಲೈಕ್ 2024 ಆಲ್ಮೋಸ್ಟ್ ಇದೇ ಟೈಮ್, ಅಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ, ಜೂನು ಕೊಲೆ ಆಗುತ್ತೆ, ಜೂನ್ನಲ್ಲೇ ಅರೆಸ್ಟ್ ಆಗುತ್ತೆ, ಜೈಲಿಗೆ ಹೋಗಿದ್ರಿ ಇಷ್ಟೊತ್ತಿಗಾಗಲೇ. ಈಗ ಮತ್ತೆ ಮುಂದಿನ 6 ತಿಂಗಳು ಅಥವಾ ಉಳಿದಿರುವ 5 ತಿಂಗಳು 4.5 ತಿಂಗಳು ಜೈಲಲ್ಲೇ ಕಳಿಬಹುದಾ? ಕಳೆಯುವ ಸಾಧ್ಯತೆಗಳಿದೆ, ನೀವು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಬಟ್ ಒಟ್ಟಾರೆ ದರ್ಶನ್ ಅವರ ಬಹಳ ಬಿಗ್ಗೆಸ್ಟ್ ಡೇ ಇವತ್ತು ಪೀಠದಲ್ಲಿ ನಡೀತಾ ಇದೆ. ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನು ಪಾಯಿಂಟ್ ಬೈ ಪಾಯಿಂಟ್ ಅಲ್ಲಿ ನಡೀತಾ ಇರುವಂಥ ವಾದ ಪ್ರತಿವಾದವನ್ನು ಅಲ್ಲಿ ಹೇಗೆ ನಡೀತಾ ಇದೆಯೋ ಹಾಗೆ ನಿಮ್ಮ ಮುಂದೆ ಮೊಟ್ಟ ಮೊದಲು ಪವರ್ ಟಿವಿ ಕೊಡ್ತಾ ಇರುತ್ತೆ.